ಗ್ಯಾವಿಸ್ಕಾನ್ ಕೇವಲ 3 ನಿಮಿಷಗಳಲ್ಲಿ ಕೆಲಸ ಮಾಡುತ್ತದೆ, ಬೇಗನೆ ಹಿತವಾದ ಪರಿಣಾಮವನ್ನು ನೀಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಡಾಕ್ಟರ್ ಆಗಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಆದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಆ ಕನಸು ನನ್ಸಾಗಿರೋದಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀಟ್ ಎಕ್ಸಾಮ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ನೀಟ್ ಎಕ್ಸಾಮ್ ನ ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಯಾವೆಲ್ಲ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋ ಗೊಂದಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ಈ ಕನ್ಫ್ಯೂಸನ್ ನ ನಿಮ್ಮೆಲ್ಲರಿಗೂ ನಿವಾರಣೆ ಮಾಡೋದಕ್ಕೆ ಇವತ್ತು ನಮ್ ಜೊತೆಗಿದ್ದಾರೆ ಜೀವಿತ್ ಅಕಾಡೆಮಿಯ ಪ್ರಿನ್ಸಿಪಲ್ ಇದ್ದಾರೆ, ಜೊತೆಗೆ ಡಾಕ್ಟರ್ಸ್ ಕೂಡ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮ್ಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಸರ್, ವಿಸ್ತಾರ ನ್ಯೂಸ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಪ್ರೋಗ್ರಾಮ್ ಹೆಡ್ ಆಗಿರುವಂತಹ ಶಿವಕುಮಾರ್ ಸರ್ ಕೂಡ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಜೀವಿತ್ ನೀಟ್ ಅಕಾಡೆಮಿಯಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡು ಗೌರ್ಮೆಂಟ್ ಸೀಟ್ ತಗೊಂಡಿರುವಂತಹ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಿಮ್ 3 ಜನಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ಸರ್, ಇತ್ತೀಚಿನ ದಿನಗಳಲ್ಲಿ ನೀಟ್ ಎಕ್ಸಾಮ್ ತುಂಬಾನೇ ಟಫ್, ತುಂಬಾನೇ ಕಾಂಪಿಟೇಟಿವ್ ಕೂಡ ಇರುತ್ತೆ. ಸೊ ಇದೆಲ್ಲರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಜೀವಿತ್ ಅಕಾಡೆಮಿ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳಿಸ್ಕೊಡಿ ಸರ್. ಎಷ್ಟು ವರ್ಷದಿಂದ ಇದೆ, ಯಾವ ರೀತಿಯಾಗಿ ಶುರುವಾಯಿತು, ಎಲ್ಲೆಲ್ಲಿದೆ ಜೀವಿತ್ ಅಕಾಡೆಮಿ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸೊ ಜೀವಿತ್ ಅಕಾಡೆಮಿ ಬಂದು ಇನ್ಸ್ಟಿಟ್ಯೂಟು ಬ್ಯಾಂಗ್ಳೂರ್ನಲ್ಲಿ ಯಲಹಂಕದಲ್ಲಿದೆ. ಸೊ ಈ ಇನ್ಸ್ಟಿಟ್ಯೂಟು 2022ನಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇದ್ರ ಚೇರ್ಮನ್ ಕಮ್ ಫೌಂಡರ್ ಬಂದು ಶ್ರೀಮತಿ ವಿನುತಾ ಹಿರೇಗೌಡ ಮ್ಯಾಮ್. ಅವರು ಬೇಸಿಕಲಿ ಶಿ ಈಸ್ ಎನ್ ಪಬ್ಲಿಷರ್ ಅಂಡ್ ಆಲ್ಸೋ ಎನ್ ಎಜುಕೇಷನಿಸ್ಟ್. ಅವ್ರಿಗೆ ಒಂದು ಡ್ರೀಮ್ ಏನಿತ್ತು ಅಂತ ಹೇಳಿದ್ರೆ, ಸೊ ಒಂದು ಸೆಕೆಂಡ್ PUC ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರು MBBS ಮಾಡ್ಬೇಕಂತ ಆಸೆ ಇಟ್ಕೊಂಡಿರ್ತಾರೆ, ಅವರು ನೀಟ್ ಎಕ್ಸಾಮ್ಸ್ ಬರಬೇಕಾಗತ್ತೆ. ಆ ನೀಟ್ ಎಕ್ಸಾಮ್ಸ್ಗೆ ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರೆ ಅವ್ರಿಗೆ ಒಂದು ಕೋಚಿಂಗ್ ಅಗತ್ಯ ಇರುತ್ತೆ. ಆ ಕೋಚಿಂಗ್ ನೀಡಬೇಕು ಅನ್ನೋ ಅಂತ ಇಂಟೆನ್ಷನ್ ಇಟ್ಕೊಂಡು, ಮತ್ತೆ ಈ ಕೋಚಿಂಗು ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಸಿಗಬೇಕು ಅನ್ನೋ ಇಂಟೆನ್ಷನ್ಸ್ ಅಲ್ಲಿ ಪ್ರಾರಂಭ ಅಂತ ಇನ್ಸ್ಟಿಟ್ಯೂಷನ್ ಬಂದು ಇದು ಜೀವಿತ್ ಅಕಾಡೆಮಿ. ನಾವು ಯಾವ ರೀತಿ ಯೋಚನೆ ಮಾಡಿದ್ವಿ ಅಂದ್ರೆ, ಬರೀ ಬೆಂಗಳೂರು ಜನಕ್ಕೆ ಮಾತ್ರನೇ ಅಲ್ದಲೆ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದು ಕೋಚಿಂಗ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾವೇನ್ ಮಾಡಿದ್ವಿ, ಒಂದು ರೆಸಿಡೆನ್ಷಿಯಲ್ ಮತ್ತೆ ಡೇ ಬೋರ್ಡಿಂಗ್ ಕ್ಯಾಂಪಸ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಯಲಹಂಕದಲ್ಲಿದೆ. ಡೇ ಬೋರ್ಡಿಂಗ್ ಸಪರೇಟ್ ಇರುತ್ತೆ, ಮತ್ತೆ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಸಪರೇಟ್ ಇರುತ್ತೆ. ಎಸ್ ಸರ್, ಇನ್ನು ಜೀವಿತ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತನಾಡೋದಾದ್ರೆ, ಈಗ 58 ವಿದ್ಯಾರ್ಥಿಗಳಲ್ಲಿ ಈಗಾಗಲೇ 28 ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಗೌರ್ಮೆಂಟ್ ಸೀಟ್ ಕೂಡ ತಗೊಂಡಿದ್ದಾರೆ. ಹೇಗೆ ಅನಿಸ್ತಿದೆ ನಿಮ್ಗೆ? ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ನಿಜವಾಗ್ಲೂ ತುಂಬಾನೇ ಖುಷಿ ಇದೆ. ಇದಕ್ಕೆ ನಮ್ಮ ಸ್ಟಾಫ್ ನ ಪರಿಶ್ರಮನ ಕೂಡ ನಾನು ಕನ್ಸಿಡರ್ ಮಾಡ್ತೀನಿ. ಮತ್ತೆ ಅದೇ ರೀತಿ ವಿದ್ಯಾರ್ಥಿಗಳನ್ನು ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿದ್ರಿಂದ ನಮ್ಗೆ ರಿಸಲ್ಟ್ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಬೇಸಿಕಲಿ ನಮ್ಗೆಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರುತ್ತೆ. ಅಂದ್ರೆ ನೀಟ್ ಎಕ್ಸಾಮ್ಸ್ ಈಗ ಸೆಕೆಂಡ್ PUC ಮುಗ್ದಾದ್ಮೇಲೆ ಸೊ ಮಕ್ಕಳು ನೀಟ್ ಎಕ್ಸಾಮ್ಸ್ ನ ತಗೋಬೇಕಾಗುತ್ತೆ. ನೀಟ್ ಎಕ್ಸಾಮ್ ಅನ್ನೋದು ಒಂದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್. ನೀಟ್ ಎಕ್ಸಾಮ್ಸ್ ಬರೆಯೋದ್ರ ಮುಖಾಂತರನೇ ನಾವು MBBS ಗೆ ಜಾಯ್ನ್ ಆಗಬೇಕಾಗುತ್ತೆ. ಆಲ್ ಇಂಡಿಯಾ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಮಕ್ಕಳನ್ನು ಕೂಡ ಅದೇ ಲೆವೆಲ್ಗೆ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಡಿ, ಇವತ್ತಿನ ಸ್ಟಾಟಿಸ್ಟಿಕ್ಸ್ ಅಪ್ರಾಕ್ಸಿಮೇಟ್ಲಿ ನಮಗೆ ಈ ವರ್ಷ ನಾವು ಆಲ್ ಓವರ್ ಇಂಡಿಯಾ 24 ಲಕ್ಷ ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಬಟ್ ನಮ್ಮಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಸೀಟ್ಸ್ ಬಂದು 1,10,000 ಚೇಂಜಸ್ ಎಷ್ಟಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಅಷ್ಟೇ ಈ ವರ್ಷ 1,10,000 ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಇರೋದೇ 3,750 ಮೆಡಿಕಲ್ ಸೀಟ್ಸ್ ಮಾತ್ರ. ಅಂದ್ರೆ ದ ಕಾಂಪಿಟೇಷನ್ ನಾವು ಇವತ್ತಿನ ದಿನ ನೋಡ್ಬೇಕಂದ್ರೆ ಮೆಡಿಕಲ್ ಮಾಡ್ಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ. ಇವತ್ತು ನಾವು 1:30 ರೇಷಿಯೋನಲ್ಲಿ ಅಂದ್ರೆ 30 ಜನ ವಿದ್ಯಾರ್ಥಿಗಳಲ್ಲಿ ಒಬ್ರು ಮಾತ್ರ MBBS ಮಾಡ್ಬೋದು. ಆ ತರ ಕಾಂಪಿಟೇಷನ್ ಇವತ್ತಿದೆ. ಆ ತರ ಕಾಂಪಿಟೇಷನ್ ಇದೆ ಅಂತ ಹೇಳಿದಾಗ ಮಕ್ಕಳನ್ನು ಕೂಡ ನಾವು ಅದೇ ರೀತಿಯಾಗಿ ಪ್ರಿಪೇರ್ ಮಾಡಬೇಕಾಗತ್ತೆ. ಅಂತ ನಿಟ್ಟಿನಲ್ಲಿ ನಾವು ಒಂದು ಕ್ವಾಲಿಫೈಡ್ ಸ್ಟಾಫ್ನ ಇಟ್ಕೊಂಡು ಸೊ ನಾವು ಸ್ಟಾರ್ಟ್ ಮಾಡಿದಂಥ ಇನ್ಸ್ಟಿಟ್ಯೂಷನ್ ಜೀವಿತ್ ಅಕಾಡೆಮಿ. ಇದು ಲಾಸ್ಟ್ ಇಯರ್ 2022-23ನಲ್ಲಿ ಅಕಾಡೆಮಿನ ಸ್ಟಾರ್ಟ್ ಮಾಡ್ತೀವಿ. ಮೊದಲನೇ ವರ್ಷ ನಮ್ಮಲ್ಲಿ ಒಂದು 32 ವಿದ್ಯಾರ್ಥಿಗಳನ್ನ ನಾವು ಅಡ್ಮಿಷನ್ ಮಾಡ್ಕೊತೀವಿ. ನಮ್ಮ ಸ್ಟಾಫ್ನ ತೋರಿಸಿ ನಮ್ಮಲ್ಲಿ ಯಾವ ಥರ ಮಾಡ್ಬೇಕಂತ ಹೇಳಿ ನಮ್ಮ ಪ್ರೋಗ್ರಾಮ್ನ ಏನು ಡಿಸೈನ್ ಮಾಡಿದ್ವಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ 32 ಮೆಂಬರ್ಸ್ನ ಅಡ್ಮಿಷನ್ ಮಾಡ್ಕೊತೀವಿ. ಅದರಲ್ಲಿ 13 ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ನಲ್ಲಿ ಕ್ವಾಲಿಫೈ ಆಗ್ತಾರೆ. ಅವರೆಲ್ಲ ಇವಾಗ ಆಲ್ರೆಡಿ MBBS ಮಾಡ್ತಾ ಇದ್ದಾರೆ, ಫಸ್ಟ್ ಇಯರ್ನಲ್ಲಿ ಇದ್ದಾರೆ. ಸೊ ಈಗ 2ನೇ ವರ್ಷದಂಗೂ ಕೂಡ ಅಷ್ಟೇ ನಾವು 58 ವಿದ್ಯಾರ್ಥಿಗಳನ್ನ ನಾವು ಅಡ್ಮಿಷನ್ ಮಾಡ್ಕೊತೀವಿ. ನಮ್ಮ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನಿಂಗು ಮತ್ತೆ ನಮ್ಮ ಲೆಕ್ಚರರ್ಸ್ ಎಫರ್ಟ್ ಆಗಿರ್ಬೋದು, ಮತ್ತೆ ಟೀಚರ್ಸ್ ಸ್ಟೂಡೆಂಟ್ಸ್ ಎಫರ್ಟ್ ಇಂದ ಈ ವರ್ಷನೂ ಕೂಡ ನಾವು ಒಂದು 28 ಸ್ಟೂಡೆಂಟ್ಸ್ ಗೌರ್ಮೆಂಟ್ ಸೀಟ್ಸ್ಗೆ ಎಲಿಜಿಬಲ್ ಆಗಿದ್ದಾರೆ. ಅದರಲ್ಲಿ ಜನರಲ್ ಕ್ಯಾಟಗರಿ ಇರಬಹುದು, ರಿಸರ್ವೇಷನ್ ಕ್ಯಾಟಗರೀಸ್ ಇರ್ಬೋದು. 600 ಮಾರ್ಕ್ಸ್ ತುಂಬಾ ಜನ ಮಕ್ಕಳು ತಗೊಂಡಿದ್ದಾರೆ. ಈ ತರದಿಂದ ನಮಗೆ ಒಂದು ಇಷ್ಟು ಮೆಡಿಕಲ್ ಸೀಟ್ಸ್ಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ಎಸ್ ಸರ್, ಇನ್ನು ಸರ್ ಕೂಡ ಹೇಳ್ತಾ ಇದ್ರು ಜೀವಿತ್ ಅಕಾಡೆಮಿಯಿಂದ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೀಟ್ ತಗೊಂಡಿದ್ದಾರೆ, ತುಂಬಾನೇ ಖುಷಿ ಆಗುತ್ತೆ ಅಂತ. ಅದರಲ್ಲೂ 600 ಮಾರ್ಕ್ಸ್ ತಗೊಂಡಿರುವಂತಹ ವಿದ್ಯಾರ್ಥಿಗಳು ಕೂಡ ಇನ್ಸ್ಟಿಟ್ಯೂಷನ್ ನಲ್ಲಿ ಇದ್ದಾರೆ. ಇನ್ನು ಸರ್, ಜೀವಿತ್ ಅಕಾಡೆಮಿಯ ಕ್ಲಾಸಸ್ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲಿನ ಶಿಕ್ಷಕರ ಬಗ್ಗೆ ಹೇಗೆ ಅನ್ಸುತ್ತೆ ಸರ್? ಶಿವಕುಮಾರ್ ಸರ್. ಮೇಡಮ್, ನಂಗೆ ತುಂಬಾ ಗೌರವ ಈ ಅಕಾಡೆಮಿನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ.
ನಮ್ಮಲ್ಲಿ ಕ್ಲಾಸಸ್ ಬೆಳಿಗ್ಗೆ 8:30 8:30 ತನಕ ಕ್ಲಾಸಸ್ ನಡೀತದೆ. ಇಲ್ಲಿ ನಮಗೆ ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಪ್ರತಿದಿನವೂ ಟಾಪಿಕ್ ವೈಸ್ ಕ್ಲಾಸಸ್ನ ಮಾಡೋಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಹೆಂಗೆ ಅಂದರೆ ಇವಾಗ ಫಿಸಿಕ್ಸ್ ನೀಟ್ ಬರಲಿಕ್ಕೆ 4 ಸಬ್ಜೆಕ್ಟ್ ಬೇಕು: ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝೂಲಜಿ. ಫಸ್ಟ್ ಕ್ಲಾಸ್ ಫಿಸಿಕ್ಸ್ ಇತ್ತು ಅಂದರೆ ಆ ಕ್ಲಾಸ್ ಆಗಿದ ತಕ್ಷಣ ಸ್ಟಡಿ ಅವರ್ ಕೊಡ್ತೀವಿ. ನೆಕ್ಸ್ಟ್ ಕೆಮಿಸ್ಟ್ರಿ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಅದಾದಮೇಲೆ ಸ್ಟಡಿ ಅವರ್, ಮಕ್ಕಳಿಗೆ ಓದಲಿಕ್ಕೆ ಸಫಿಷಿಯೆಂಟ್ ಟೈಮ್ ಕೊಡ್ತೀವಿ. ನೆಕ್ಸ್ಟ್ ಬಾಟ್ನಿ ಕ್ಲಾಸ್ ಆದಮೇಲೆ ಮತ್ತೆ ಸ್ಟಡಿ ಅವರ್ ಕೊಡ್ತೀವಿ, ಮತ್ತೆ ಝೂಲಜಿ ಆದಮೇಲೆ ಮತ್ತೆ ಸ್ಟಡಿ ಅವರ್ ಕೊಡ್ತೀವಿ. ಇದರಿಂದ ಅವರಿಗೆ ಟೀಚರ್ ಜೊತೆ ರಿಲೇಷನ್ಶಿಪ್ ಅಂದರೆ ವಿತ್ ರಿಲೇಟೆಡ್ ಟು ದಿ ಅಕಾಡೆಮಿಕ್ಸ್ ಜಾಸ್ತಿ ಬೆಳೀತಿದೆ. ಅವಾಗ ಅವರು ಅಲ್ಲೇ ಕ್ಲಾರಿಫೈ ಮಾಡ್ಕೊತಾರೆ ಡೌಟ್ಸ್. ಹಂಗಾಗಿ ನಮಗೆ ಸಕ್ಸಸ್ಫುಲ್ ರಿಸಲ್ಟ್ಸ್ ಬಂದಿದೆ. ಅದಾದಮೇಲೆ ಇನ್ನೊಂದು ನಮಗೆ ವರ್ಕ್ ಮಾಡಿರೋದು ಅಂದರೆ ನಾವು 2 ಮೆಟೀರಿಯಲ್ ಕೊಡ್ತೀವಿ. ಒಂದು ಕ್ಲಾಸ್ ರೂಮ್ ಮೆಟೀರಿಯಲ್ ಅಂತ ಕೊಡ್ತೀವಿ, ಇನ್ನೊಂದು ಅಸೈನ್ಮೆಂಟ್ ಮೆಟೀರಿಯಲ್ ಅಂತ ಕೊಡ್ತೀವಿ. ಕ್ಲಾಸ್ ರೂಮ್ ಮೆಟೀರಿಯಲಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕ್ಲಾಸಲ್ಲಿ ಟೀಚ್ ಮಾಡಿರೋದ್ರ ಮೇಲೆ ಕ್ವೆಶನ್ಸ್ ಬಂದಿರ್ತವೆ. ಇವೆಲ್ಲ ಕ್ವೆಶನ್ಸು NCERT ಬೇಸ್ಡ್ ಬುಕ್ಕಿಂದ ಬರೋದ್ರಿಂದ ನಾವು ಖುದ್ದಾಗಿ ಟೀಚರ್ಸ್ನ ಅಲಾಟ್ ಮಾಡಿ ಸ್ಪೆಷಲೈಸ್ಡ್ ಎಕ್ಸ್ಪರ್ಟ್ ಟೀಚರ್ಸ್, ಪೇಪರ್ ಸೆಟರ್ಸ್, ಬ್ಯಾಕ್ಗ್ರೌಂಡ್ ಇರೋವಂತಹ ಸೆಟ್ಟಿಂಗ್ ಮಾಡೋವಂತಹ ಟೀಚರ್ಸು ಪೇಪರ್ ಸೆಟ್ ಮಾಡಿ ನಾವು ಟ್ರೈನ್ ಅಪ್ ಮಾಡ್ತೀವಿ. ಆ ರಿಸರ್ಚ್ ಮೆಟೀರಿಯಲ್ R&D ಡಿಪಾರ್ಟ್ಮೆಂಟ್ ನಮ್ಮ ಅಕಾಡೆಮಿನಲ್ಲಿ ಏನಿದೆಯೋ ಅದು ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರೋಂತಹ ಮೆಟೀರಿಯಲ್ 2 ಮೆಟೀರಿಯಲ್ ಮಾಡಿರ್ತೀವಿ ನಾವು. ಒಂದು ಕ್ಲಾಸ್ ಮಾಡಿದಾದ್ಮೇಲೆ ಅವರು ನಂತರ 8:30 ಆದಮೇಲೆ ಮತ್ತೆ ಮನೆಗೆ ಹೋಗಿ ಆ ಮೆಟೀರಿಯಲ್ ಇರುವಂತಹ ಕ್ವಶನ್ಸ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ಲಾಸಿಗೆ ಬರ್ತಾರೆ. ಆಮೇಲೆ ನಮ್ಮಲ್ಲಿರೋಂತಹ ಟೀಚರ್ಸು ಎಲ್ಲ ಆಥರ್ಸು. ಆಮೇಲೆ ತುಂಬ ಮಿನಿಮಮ್ ಏನಿಲ್ಲ ಅಂದ್ರೂ 24 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋಂಥವ್ರೆ ಟೀಚರ್ಸ್ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಇವಾಗ ರಸಾಯನಶಾಸ್ತ್ರ ತೊಗೊಂಡ್ರೆ ಇವಾಗ ಕೆಮಿಸ್ಟ್ರಿನಲ್ಲಿ ಸ್ಪೆಷಲೈಸ್ಡ್ ಟೀಚರ್ಸ್ನೇ ನಾವು ಕ್ಲಾಸಸ್ಗೆ ಇದು ಮಾಡೋದು ಅಲಾಟ್ಮೆಂಟು. ಫಿಸಿಕಲ್ ಕೆಮಿಸ್ಟ್ರಿ MSc ಮಾಡಿರೋರನ್ನೇ ಫಿಸಿಕಲ್ ಕೆಮಿಸ್ಟ್ರಿ ಟಾಪಿಕ್ಸ್ನ ತೊಗೊಳಕ್ಕೆ ನಾವು ಇನ್ಸಿಸ್ಟ್ ಮಾಡ್ತೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿರೋರನ್ನೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ಲಾಸಸ್ನ ಟಾಪಿಕ್ಸ್ನ ಇದು ಮಾಡ್ತೀವಿ. ಹಂಗಾಗಿ ನಮಗೆ ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮಲ್ಲಿ ನಮಗೆ ಈ ಸಕ್ಸಸ್ಸು ನಮಗೆ ಕಂಡು ಬಂದಿದೆ. ಮೊದಲನೇ ವರ್ಷನೇ ನಮಗೆ ಜಾಸ್ತಿ ಬಂತು, 2ನೇ ವರ್ಷ ಇನ್ನು ಹಂಗೆ, 3ನೇ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಸರ್, ಇನ್ನಷ್ಟು ಮಾತನಾಡಿಸ್ತೀನಿ, ವಿದ್ಯಾರ್ಥಿಗಳನ್ನ ಕೂಡ ಮಾತನಾಡಿಸ್ಬಿಡ್ತೀನಿ. ಎಸ್ ನಂದಿತಾ, ನಿಮಗೆ ಮೊದಲನೇದಾಗಿ ಅಭಿನಂದನೆಗಳು. ನೀಟ್ ಎಕ್ಸಾಮ್ ಅಲ್ಲಿ, ಅದು ಜೀವಿತ್ ಅಕಾಡೆಮಿಯಲ್ಲಿ ಹೆಚ್ಚು ಅಂಕವನ್ನ ಪಡೆದುಕೊಂಡಿದ್ದೀರಾ. ಹೇಗನ್ಸುತ್ತೆ ಈ ಅಕಾಡೆಮಿಗೆ ಸೇರ್ಕೊಳ್ಳೋದಕ್ಕೆ? ನಿಮ್ಗೆ ಏನ್ ರೀಸನ್, ಏನ್ ಕಾರಣ ಆಯ್ತು ನಂದಿತಾ? ಇವಾಗ ನನಗೆ 637 ಮಾರ್ಕ್ಸ್ ಬರ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಈ ಮಾರ್ಕ್ಸ್ ಬಂದಿರೋದು ಕಾರಣನೇ ಪೇರೆಂಟ್ಸ್ ಅಂಡ್ ಟೀಚರ್ ಸಪೋರ್ಟ್ ಇಂದ. ಸೊ ನಾನು ಪ್ರೀವಿಯಸ್ ಕಾಲೇಜಲ್ಲಿ ಓದ್ಬೇಕಂದಾಗ ನನಗೆ PU ಕಾಲೇಜಲ್ಲಿ 94% ಬಂದಿತ್ತು. ಆ್ಯಂಡ್ ನಂದು ನೀಟ್ ಸ್ಕೋರ್ ಬಂದು 458 ಇತ್ತು. ಸೊ ನನಗೆ ನೀಟ್ ಕ್ರ್ಯಾಕ್ ಮಾಡೋದಕ್ಕೆ ಆಗಲಿಲ್ಲ. ಸೊ ನನ್ನ ಪೇರೆಂಟ್ಸ್ ಹತ್ರ ಹೋಗಿ ಕೇಳಿದಾಗ ನಾನು ನೀಟ್ ಕ್ರ್ಯಾಕ್ ಮಾಡಲೇಬೇಕು ಅಂತ ಹೇಳಿದಾಗ ಪೇರೆಂಟ್ಸು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವ್ರ ಕೋಆಪ್ರೇಷನಿಂದನೇ ಲೈಕ್ ನಾನು ಮತ್ತೆ ನೀಟ್ ಜೀವಿತ್ ನೀಟ್ ಅಕಾಡೆಮಿಗೆ ಸೇರ್ಕೊಂಡಿದ್ದಾಯಿತು. ನಾವು ನೀಟ್ ಲಾಂಗ್ ಟರ್ಮ್ಗಂತ ಸರ್ಚ್ ಮಾಡಬೇಕಂದಾಗ ಯಲಹಂಕದಲ್ಲಿರೋಂಥ ಜೀವಿತ್ ನೀಟ್ ಅಕಾಡೆಮಿ ಸಿಕ್ತು. ಅಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋ ಟೀಚರ್ಸ್ ಇದ್ದಾರೆ ಆ್ಯಂಡ್ ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿ ಏನೇ ಕ್ವೆಶನ್ಸ್ ಇದ್ರು ತುಂಬ ಸಾಲ್ವ್ ಮಾಡ್ತಾರೆ, ಸಖತ್ತಾಗಿ ಮಾಡಿಕೊಡ್ತಾರೆ. ಸೊ ಅದನ್ನೆಲ್ಲ ನೋಡಿ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ತುಂಬ ಇಷ್ಟ ಆಗಿತ್ತು. ಸೊ ಅದು ನೋಡಿ ನಾವಲ್ಲಿ ಜಾಯ್ನ್ ಆಯ್ತು. ಇನ್ನು ಗಗನ್ ಅವರೇ, ನಿಮ್ಮ ದಿನಚರಿ ಹೇಗಿರ್ತಿತ್ತು? ಜೊತೆಗೆ ಎಷ್ಟು ಗಂಟೆಗಳ ಕಾಲ ನೀವು ಸ್ಟಡಿ ಮಾಡ್ತಿದ್ರಿ ಅಂತ? ಮೊದಲನೇದಾಗಿ ನಾನು ಜೀವಿತ್ ನೀಟ್ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಂದನೇ ನನಗೆ ಮೆಡಿಕಲ್ ಸೀಟ್ ಬಂದಿರೋದು. ಇನ್ನು ಡೈಲಿ ರೊಟೀನ್ ಹೇಳಿದ್ರೆ, ಮಾರ್ನಿಂಗ್ ನಮಗೆ 5:30ಗೆ ವೇಕಪ್ ಕಾಲ್ ಇರ್ತಿತ್ತು. 5:30ಗೆ ವೇಕಪ್ ಕಾಲ್ ಇದ್ದು 6ಗೆ ಫ್ರೆಶ್ ಅಪ್ ಆಗಿ 6ಇಂದ 7:30ವರೆಗೂ ಮಾರ್ನಿಂಗ್ ಸ್ಟಡಿ ಅವರ್ ಇರ್ತಿತ್ತು. ಆ ಮಾರ್ನಿಂಗ್ ಸ್ಟಡಿ ಅವರಲ್ಲಿ ನಮಗೆ ಡೈಲಿ ಟೆಸ್ಟ್ ಏನಾಗ್ತಿತ್ತೋ ಅದನ್ನು ನಾವು ಓದ್ಕೊತಿದ್ವಿ. ಮತ್ತು 7:30ಇಂದ 8ವರೆಗೂ ನಮಗೆ ಕಾಫಿ ಬ್ರೇಕ್ ಇರ್ತಿತ್ತು. 8ಇಂದ 8:30ವರೆಗೂ ಬ್ರೇಕ್ಫಾಸ್ಟ್ ಇರ್ತಿತ್ತು. 8:30ಇಂದ 9:30ವರೆಗೂ ನಮಗೆ ಡೈಲಿ ಟೆಸ್ಟ್ ಇರ್ತಿತ್ತು. ಆ ಡೈಲಿ ಟೆಸ್ಟ್ ನಡೆದಿರೋದು 10 o'clockವರೆಗೂ ಪೇಪರ್ ಡಿಸ್ಕಷನ್ ನಡೀತಿತ್ತು. ಅದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನಾವು ಕ್ಲಾರಿಫೈ ಮಾಡ್ಕೊತಿದ್ವಿ. ಮತ್ತು ಮಾರ್ನಿಂಗ್ 8:30ಇಂದ ನೈಟ್ 8:30ವರೆಗೂ 4 ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ ಮತ್ತು ಝೂಲಜಿ ಕ್ಲಾಸಸ್ ಇರ್ತಿದ್ವು. 1 hour ಕ್ಲಾಸ್ ಇರ್ತಿತ್ತು ಮತ್ತು 1 hour ಸ್ಟಡಿ ಅವರ್ ಇರ್ತಿತ್ತು. ಆ ಸ್ಟಡಿ ಅವರಲ್ಲಿ ನಮ್ಗೆ ಏನಾದರೂ ಡೌಟ್ಸ್ ಇದ್ದಿದ್ರೆ ಫುಲ್ಲು ಫ್ರೆಂಡ್ಲಿ ಆಗಿರ್ತಿದ್ರು ನಮ್ಮ ಟೀಚರ್ಸ್ ಜೊತೆ. ಅಂದರೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗ್ತಿತ್ತು. 8:30ನಿಂದ 9ವರೆಗೂ ಡಿನ್ನರ್ ಇರ್ತಿತ್ತು. ಮತ್ತು 9ಇಂದ 9:30ವರೆಗೂ ಫ್ರೀ ಇರ್ತಿದ್ವಿ. 9:30ಇಂದ 10:45ವರೆಗೂ ನಮಗೆ ನೈಟ್ ಸ್ಟಡಿ ಅವರ್ ಇರ್ತಿತ್ತು. ಆ ನೈಟ್ ಸ್ಟಡಿ ಅವರಲ್ಲಿ ನಾವು ಡೈಲಿ ಏನೇನು ಓದಿದ್ವೋ, ಏನೇನು ಕ್ಲಾಸ್ ತೊಗೊಂಡಿದ್ವೋ ಅದನ್ನೆಲ್ಲ ನಾವು ರಿವೈಸ್ ಮಾಡ್ಕೊತಿದ್ವಿ. 10:45 ಮೇಲೆ ಕೂಡ ಬೇಕಾದರೂ ಓದ್ತಿದ್ವಿ. ನಾನು ನಮ್ಮ ಫ್ರೆಂಡ್ಸ್ ಜೊತೆ 11:30ಇಂದ 12ವರೆಗೂ ಓದ್ತಿದ್ದೆ. ಇದು ನಮ್ಮ ಡೈಲಿ ರೊಟೀನ್. ಎಸ್ ನಿಧಿ, ಇವರಿಬ್ರು ಹೇಳ್ತಾ ಇದ್ರು ಕ್ಲಾಸಸ್ ಯಾವ ರೀತಿಯಾಗಿರುತ್ತೆ, ಲೆಕ್ಚರರ್ಸ್ ಯಾವ ರೀತಿಯಾಗಿರುತ್ತೆ. ಇನ್ನು ಎಲ್ಲಾದರೂ ಕೋಚಿಂಗ್ ತಗೋತೀವಿ, ಎಲ್ಲಾದರೂ ಸ್ಟೇ ಆಗ್ತೀವಿ ಅಂದರೆ ಹಾಸ್ಟೆಲ್ ವ್ಯವಸ್ಥೆ ಕೂಡ
ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿತ್ತು, ಅಲ್ಲಿನ ಊಟದ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ನಿಧಿ ಅವರೇ? ಸೊ ನಾನು ಬೇಸಿಕಲಿ ಬಂದು ಬೆಂಗಳೂರಿನಲ್ಲೇ ಇರೋದು. ಬಟ್ ನಾನು ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ದು ಯಾಕೆ ಅಂದರೆ ಅಲ್ಲಿ ಹಾಸ್ಟೆಲಲ್ಲಿ ಓದೋಕ್ಕೆ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಜೀವಿತ್ ಹಾಸ್ಟೆಲ್ ಬಗ್ಗೆ ಮಾತಾಡೋದಿದ್ರೆ ಹಾಸ್ಟೆಲ್ ಅಂತ ನಮ್ಗೆ ಆ ಫೀಲ್ಸೇ ಇಲ್ಲ, ಮನೆ ಅನ್ನೋ ಥರನೇ ಫೀಲ್ ಇರುತ್ತೆ. ಅಲ್ಲಿ ವಾರ್ಡನ್ ಆಗಲಿ ನಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಇಮಿಡಿಯೇಟಾಗಿ ಏನಾದರೂ ಸಪೋರ್ಟ್ ಕೊಡ್ತಾರೆ. ಮತ್ತು ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ನರ್ಸ್ ಸಹ ಇಮಿಡಿಯೇಟ್ ಮೆಷರ್ಸ್ ಎಲ್ಲ ತೊಗೊತಾರೆ. ಇನ್ನು ನನ್ನ ರೂಮ್ ಬಗ್ಗೆ ಮಾತಾಡೋದಿದ್ರೆ ಒಂದು ರೂಮಲ್ಲಿ ನಾವು 4 ಜನ ಇರ್ತಿದ್ವಿ. ಸೊ ನಮಗೆ ಅಂತಲೇ ಸಪ್ರೇಟ್ ವಾಶ್ರೂಮ್ಸ್ ಇರ್ತಿತ್ತು. ಜೀವಿತ್ ಅಕಾಡೆಮಿ ಕ್ಲೆನ್ಲಿನೆಸ್ ಮತ್ತು ಹೈಜೀನಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಪ್ರತಿದಿನ ಕ್ಲೀನ್ ಮಾಡೋದಾಗಲಿ ಎಲ್ಲ ಕರೆಕ್ಟಾಗಿರೋದು. ಅದಾದಮೇಲೆ ಊಟದ ಬಗ್ಗೆ ಹೇಳಬೇಕಂದ್ರೆ ಇನ್ನೊಂದು ಮಾತಿರ್ತಿರ್ಲಿಲ್ಲ. ಮನೇಲಿ ಹೇಗಿದೆಯೋ ಊಟ ಹಾಗೇ ಇರ್ತಿತ್ತು. ಆ್ಯಂಡ್ ಅವ್ರು ಯಾವುದೇ ರೀತಿ ಆಚೆಗಡೆಯಿಂದ ಕೆಮಿಕಲ್ಸ್ ಆಗಲಿ ಆಚೆಗಡೆಯಿಂದ ಕೇಟರಿಂಗ್ ಆ ಥರ ಯಾವುದೇ ತೊಗೊತಿರ್ಲಿಲ್ಲ. ಎಲ್ಲ ಹ್ಯಾಂಡ್ ಮೇಡ್ ಇರ್ತಿತ್ತು. ಸೊ ತುಂಬ ಹೈಜೀನಿಕ್ ಆಗಿತ್ತು ಅಂತ ಹೇಳಕ್ಕೆ ಇಷ್ಟ. ಎಸ್ ನಂದಿತ್ ಅವರೇ, ಈಗಾಗಲೇ ನೀವು ಇನ್ಸ್ಟಿಟ್ಯೂಟ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಯಾವ ರೀತಿಯಾಗಿ ಸ್ಟಡಿ ಮೆಟೀರಿಯಲ್ ಇರ್ತಿತ್ತು? ಏನಾದರೂ ಡೌಟ್ಸ್ ಬಂದರೆ ಇಂಡಿವಿಜುವಲ್ ಆಗಿ ಕರೆದು ನಿಮಗೆ ಹೇಳ್ಕೊಡ್ತಿದ್ರ ಅಲ್ಲಿನ ಲೆಕ್ಚರರ್ಸು? ಹೇಗೆ ಅನ್ಸುತ್ತೆ ನಿಮಗೆ ಜೀವಿತ್ ಅಕಾಡೆಮಿ ಎಕ್ಸ್ಪೀರಿಯನ್ಸ್? ಸೊ ನಮಗೆ ಮೇನ್ ಸೋರ್ಸ್ ಆಗಿ MTG ಫಿಂಗರ್ ಟಿಪ್ಸ್ನ ಬುಕ್ಸ್ ಆಗಿ ಕೊಟ್ಟಿದ್ರು. ಸೊ ಅದನ್ನು ನಾವು ಡೈಲಿ ಕ್ಲಾಸಸಲ್ಲೇ ಅದರಲ್ಲಿರೋ ಕಾನ್ಸೆಪ್ಟ್ಸ್ ಆಗಲಿ ಕ್ವೆಶನ್ಸ್ ಆಗಲಿ ಸಾಲ್ವ್ ಮಾಡ್ತಿದ್ವಿ. ಆ್ಯಂಡ್ ಎವ್ರಿ ಡೇ ನಮಗೆ ಡೈಲಿ ಪ್ರಾಕ್ಟೀಸ್ ಟೆಸ್ಟ್ಸ್ ಅಂತ ಒಂದು ಟೆಸ್ಟ್ ಸೀರೀಸ್ ಕೊಟ್ಟಿದ್ರು. ಸೊ ಅದರಲ್ಲಿ ಬರುವಂಥ ಕ್ವೆಶನ್ಸ್ ಆಗಲಿ ಅದರಲ್ಲಿ ನಾವೇನೇ ಮಿಸ್ಟೇಕ್ಸ್ ಮಾಡಿದ್ರು ಎರರ್ ಅನಾಲಿಸಿಸ್ ಅಂತ ಹೇಳಿ ಮಾಡಿ ಆ ದಿನದ ಅಲ್ಲಕ್ಕೆ ಕಂಪ್ಲೀಟ್ ಮಾಡ್ತಿದ್ವಿ. ಅದಾದಮೇಲೆ ನಮಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ಟಡಿ ಅವರ್ಸ್ ಸಿಗ್ತಿತ್ತು. ಆ ಸ್ಟಡಿ ಅವರ್ಸಲ್ಲಿ ನಾವು ಬೇರೆ ಬುಕ್ಸ್ ಅಂದರೆ ಎರರ್ಲೆಸ್ ಬುಕ್ ಆಗಲಿ ಸಿಂಗೇಜ್ ಬುಕ್ಸ್ ಆಗಲಿ ಅದರಲ್ಲಿರೋಂಥ ಕಾನ್ಸೆಪ್ಟ್ಸ್ ಅದರಲ್ಲಿರೋಂಥ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಿದ್ವಿ. ಸೊ ಇದರಿಂದ ನಮಗೆ ಕಾನ್ಸೆಪ್ಟ್ಸ್ ಅಲ್ಲದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ಗೂ ಕೂಡ ನಮ್ಮನ್ನ ಎಕ್ಸ್ಪೋಸ್ ಮಾಡಿದ್ರು. ಆ್ಯಂಡ್ ಯಾವುದೇ ಕ್ವೆಶನ್ಸ್ ಇರಲಿ ಲೈಕ್ ಟಫ್ ಕ್ವೆಶನ್ಸೇ ಜಾಸ್ತಿ ನಮಗೆ ಕೊಡ್ತಿದ್ರು. ಸೊ ಅದರಿಂದ ನಮಗೆ ಜಾಸ್ತಿ ಹೆಲ್ಪ್ ಆಯಿತು ಫೈನಲ್ ಎಕ್ಸಾಮ್ಗೆ. ವೀಕ್ಷಕರೇ ನೋಡಿದ್ರಲ್ಲ, ಜೀವಿತ್ ಅಕಾಡೆಮಿಯಲ್ಲಿ ಯಾವೆಲ್ಲ ರೀತಿ ಮಾಹಿತಿ ಇರುತ್ತೆ, ಲೆಕ್ಚರರ್ಸ್ ಯಾವ ರೀತಿಯಾಗಿ ಹೇಳ್ಕೊಡ್ತಾರೆ ಸ್ಟೂಡೆಂಟ್ಗೆ ಅಂತ ಇನ್ನಷ್ಟು ವಿಚಾರವನ್ನ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಸೊ ಮಿಸ್ಟರ್ ಕುಮಾರ್, ಶುಗರ್ ಕಂಟ್ರೋಲ್ ನಲ್ಲಿದೆಯಾ? ಹೌದು ಡಾಕ್ಟರ್. ಆಯಾಸ ಪದೇ ಪದೇ ಹಸಿವಾಗ್ತಿದೆಯಾ? ಈಗ ಆಗೋದಿಲ್ಲ. ಆಮೇಲೆ ತೂಕ ಅದು ಕೂಡ ನಾರ್ಮಲ್ ಇದೆ ಡಾಕ್ಟರ್. ಗುಡ್ ಗುಡ್, ಕೀಪ್ ಇಟ್ ಅಪ್. ನಂತರ ಭರವಸೆ ಇಡಿ ಕ್ಲಿನಿಕಲಿ ಪ್ರೂವನ್ ಎನ್ಶ್ಯೂರ್ ಡಯಾಬಿಟೀಸ್ ಕೇರ್ ಮೇಲೆ. ಕೇವಲ ಇದರ ಟ್ರಿಪಲ್ ಕೇರ್ ಸಿಸ್ಟಮ್ ನಲ್ಲಿ ಇವೆ ಹೈ ಫೈಬರ್, ಹೈ ಕ್ವಾಲಿಟಿ ಪ್ರೋಟೀನ್ ಮತ್ತು 36 ನ್ಯೂಟ್ರಿಯೆಂಟ್ಸ್. ಇದು ಬ್ಲಡ್ ಶುಗರ್ ಮ್ಯಾನೇಜ್ ಮಾಡಲು ನೆರವಾಗುತ್ತದೆ 4 ವಾರಗಳಲ್ಲಿ. ಡಾಕ್ಟರ್, ಫೀಸ್? ಡೈನೋಸಾರ್ ರೈಡ್. ಎನ್ಶ್ಯೂರ್ ಡಯಾಬಿಟೀಸ್ ಕೇರ್. ನಿನ್ ಹೋಟ್ಲಲ್ಲಿ ಚಿಕನ್ ಕೊಟ್ಟು ಅದನ್ನ ಪನ್ನೀರ್ ಅಂತ ಕನ್ವಿನ್ಸ್ ಮಾಡಬೇಕು. ಗೂಗಲ್ ರಲ್ಲಿ ಚಿಂಕಿ ಪಿಂಗಿಗಳೆಲ್ಲ ನೇಪಾಳಕ್ಕೆ ಓಡಾಡ್ಬಿಡ್ಬೇಕು. ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ. ಅಭಯ ಇದ್ದಲ್ಲಿ ಭಯ ಯಾಕೆ? ಅಭಯ ಗೋಲ್ಡ್ ಬಯರ್ಸ್ 8861 600 600. ಹೌದು 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 ಇಲ್ಲ. ಹೀಗೆಯೇ ಹೌದು ಮತ್ತು ಇಲ್ಲದ ಗೇಮ್ ಪ್ರೋಬೋ, ದ ಪವರ್ ಆಫ್ ಎಸ್ ಅಂಡ್ ನೋ. ಈ ಆಟ ಚಟವಾಗಿ ಆರ್ಥಿಕವಾಗಿ ಅಪಾಯಕಾರಿಯಾಗಬಹುದು. ಜವಾಬ್ದಾರಿಯಿಂದ ಆಡಿ. TNC ಅಪ್ಲೈ. ಕಾರ್ತಿಕಾ ಶಾಂಪೂ ನಿಮ್ಮ ಕೂದಲಿಗೆ ನೀಡುತ್ತದೆ ದೃಢವಾದ ಭದ್ರತೆ. ನನ್ನ ಜೀವನ ನನ್ನ ನಿರ್ಧಾರ ನನ್ನ ಕಾರ್ತಿಕಾ. ಡಾರ್ಕ್ ಸ್ಪಾಟ್ಸ್ ಕವರ್ ಮಾಡಿ ನೀಡುತ್ತೆ ಇನ್ಸ್ಟಂಟ್ ಬ್ರೈಟ್ನೆಸ್. ಇದಿರುತ್ತೆ ದುಪ್ಪಟ್ಟು ಸಮಯದವರೆಗೆ. ದೇಶದ ದೊಡ್ಡ ಕನಸುಗಳಿಗೆ ಬೇಕು ರೋಗಾಣುಗಳಿಂದ ಹರಡುವ ರೋಗಗಳಿಂದ ಹೆಚ್ಚಿನ ಸುರಕ್ಷತೆ. ಬಂದಿದೆ ಹೊಸ ಹೆಚ್ಚು ದೊಡ್ಡ ಡೆಟಾಲ್. ದೊಡ್ಡ ಡೆಟಾಲ್ ದೀರ್ಘ ಸುರಕ್ಷತೆ. 100 ಗ್ರಾಂ ಈಗ 75 ಗ್ರಾಂನ ಬೆಲೆಯಲ್ಲಿ. ಪ್ರತಿದಿನ ಸ್ನಾನ ಮಾಡುವುದು ಒಳ್ಳೆಯ ಅಭ್ಯಾಸ. ಮಹತ್ ಬಾಯ್ಸ್, ಹೇರ್ ಪ್ರತಿದಿನ ಶುಚಿಗೊಳಿಸುವ ಸಾಧನವಾಗಿದೆ. ಮಿಸ್ಟರ್ ಶ್ರೀಧರ್ ಅವರೇ, ವೀಕೆಂಡ್ ನಲ್ಲಿ ಭೇಟಿಯಾಗೋಣ. ಯಾಕೆ? ಪ್ರತಿದಿನ ಮಾಡದಿದ್ದಲ್ಲಿ ಹಳದಿ ಬಣ್ಣವಾಗುವುದು ಖಚಿತ. ಹಾಗಾಗಿ ಇದನ್ನು ವೀಕೆಂಡ್ ನಲ್ಲಾದ್ರೂ ಮಾಡಬೇಕು. ನೋಡಿ, ಇದು 5 ನಿಮಿಷ ತೆಗೆದುಕೊಳ್ಳುತ್ತದೆ. ಮತ್ತೆ ಇದರಲ್ಲೂ ಬ್ಲೀಚ್ ನ ಕಟುವಾದ ವಾಸನೆಯ ಬದಲಾಗಿ 5 ನಿಮಿಷಗಳಲ್ಲಿ ಹೊಳಪನ್ನು ನೀಡುತ್ತದೆ. ಇದು ಗಂಟೆಗಳವರೆಗೆ ಉತ್ತಮ ಪರಿಮಳವನ್ನು ಸೂಸುತ್ತದೆ. ಒಳ್ಳೆಯ ಅಭ್ಯಾಸ. ಪ್ರತಿದಿನ ಬೆಸ್ಟ್ ಅವರ್ ಹಾರ್ಪಿಕ್ ಟ್ರೈ ಮಾಡಿಲ್ವಾ? ಹಾಗಾದ್ರೆ ನೀವು ಏನು ಮಾಡಿದ್ದೀರಿ? ಹೇಳಿದ್ನಲ್ವಾ ಹೊಸ ಶರ್ಟ್ ಹಾಕೊಳ್ಬೇಡ ಅಂತ. ಶರ್ಟ್ ಹಾಕೊಳ್ದೆ ಅದಕ್ಕೆ ಫ್ರೇಮ್ ಹಾಕಿಸಿಡ್ಲಾ? ಡಿಟರ್ಜೆಂಟ್ ನಿಂದ ಉಜ್ಜಿ ಉಜ್ಜಿ ಈ ರೀತಿ ಬಣ್ಣ ಕಳ್ಕೋಬಹುದು. ಬಣ್ಣ ಹೋಗಲ್ಲ, ಈಗ ಡಿಟರ್ಜೆಂಟ್ ಜೊತೆ ಹಾಕಿ ವ್ಯಾನಿಶ್ ಪಿಂಕ್. ಇದರ ಆಕ್ಸಿಬಬಲ್ ಆಕ್ಷನ್ ಕಲೆಯನ್ನು ನಿವಾರಿಸುತ್ತೆ. ಹೊಸ ಕಲರ್ ಪ್ರೊಟೆಕ್ಟ್ ಟೆಕ್ನಾಲಜಿ ಬಣ್ಣವನ್ನು ಮಾಸದಂತೆ ಕಾಪಾಡುತ್ತೆ. ವ್ಯಾನಿಶ್ ಪಿಂಕ್. ಕೇಳು, ಇವತ್ತು ಬೇಡ ಕಣೋ. ಇಲ್ಲ ಕಣೆ, ಮುಂದಿದ್ದು ನನ್ನ ಫೇವರೇಟ್ ರೋಲ್ ಆಗಿದೆ. ಆದ್ರೆ ಸೊಂಟ ನೋವಿನ ಜೊತೆ ನೀನು ಹೇಗೆ ಮೂವ್ ಮಾಡ್ತೀಯಾ? ಮೂವ್ ಇದೆಯಲ್ಲ, ಮೂವ್ನ ಬಿಸಿ ಒಳಗಿನವರೆಗೆ ಹೋಗುತ್ತೆ, ನೋವು ನಿವಾರಿಸುತ್ತೆ, ದೀರ್ಘ ಆರಾಮ ನೀಡುತ್ತೆ. ಕನಸುಗಳ ನೆಲದಲ್ಲಿ ನಡೆ ಮುಂದೆ ಮುಂದೆ. ಯಾವುದೇ ಒಳ್ಳೆ ಕೆಲಸ ನೋವಿನಿಂದಾಗಿ ನಿಲ್ಬಾರ್ದು. ಮೂವ್, ಬನ್ನಿ ನೋವು ನಿವಾರಿಸೋಣ. ಬ್ರೇಕ್ನ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ಬ್ರೇಕ್ಗಿಂತ ಮುಂಚೆ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಹಾಸ್ಟೆಲ್ ವ್ಯವಸ್ಥೆ ಯಾವ ರೀತಿಯಾಗಿದೆ, ಊಟದ ವ್ಯವಸ್ಥೆ ಯಾವ ರೀತಿಯಾಗಿದೆ, ಎಷ್ಟು ಹೈಜೆನಿಕ್ ಆಗಿದೆ ಅಂತ. ಇನ್ನು ಜೀವಿತ್ ಅಕಾಡೆಮಿಯಲ್ಲಿ ಯಾವೆಲ್ಲ ರೀತಿ ಕೋರ್ಸ್ಗಳು ಲಭ್ಯವಿದೆ, ವಸತಿ ಮೂಲ ಸೌಕರ್ಯಗಳ ಬಗ್ಗೆ ನೀವು ಹೇಳೋದಾದ್ರೆ ಸರ್?
ಬೇಸಿಕಲಿ ಮ್ಯಾಮ್ ನಾವು ಅಕಾಡೆಮಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಆಗಲೇ ಹೇಳಿದಾಗೆ 2022 ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಪ್ಲಾನ್ಸ್ ಏನಿತ್ತಂದರೆ ಸೊ ಬರೀ ಡೇ ಬೋರ್ಡಿಂಗ್ ಮಾಡೋದು ಬೇಡ, ರೆಸಿಡೆನ್ಷಿಯಲ್ ಮಾಡೋಣ, ಎಂಟೈರ್ ಕರ್ನಾಟಕದ ಎಲ್ಲ ಕಡೆಯಿಂದನೂ ಮಕ್ಕಳು ಬಂದು ಇಲ್ಲಿ ಕೋಚಿಂಗ್ ತೊಗೊಳೋಂಥದ್ದಾಗಲೇ ಅನ್ನೋ ಇಂಟೆನ್ಷನ್ಸ್ ಇಟ್ಕೊಂಡು ಮಾಡಿದ್ವಿ. ಅವಾಗ ನಮಗೆ ಸಾಕಷ್ಟು ಚಾಲೆಂಜಸ್ ಕೂಡ ಬಂತು. ರೆಸಿಡೆನ್ಷಿಯಲ್ ಮಾಡಿದ್ರೆ ಯಾವ ಕಾನ್ಸೆಪ್ಟ್ಸಲ್ಲಿ ಮಾಡಬೇಕು, ಯಾವ ಥರ, ಬಿಕಾಸ್ ರೆಗ್ಯುಲರ್ ಹಾಸ್ಟೆಲ್ ರನ್ ಮಾಡೋದು ಬೇಡ. ರೆಗ್ಯುಲರ್ ಹಾಸ್ಟೆಲ್ ರನ್ ಮಾಡೋದಕ್ಕೂ ನಾವು ಸಮಥಿಂಗ್ ಎಲ್ಸ್ ಅನ್ನೋ ಥರ ನಾವೇನಾದ್ರು ಮಾಡ್ಬೇಕನ್ನೋ ಇಂಟೆನ್ಷನ್ಸ್ ಮಾಡಿದಾಗ ಅವ್ರಿಗೆ ಮನೆ ವಾತಾವರಣನೇ ಕಲ್ಪಿಸ್ಕೊಡ್ಬೇಕು. ನಾವು ಮನೆ ವಾತಾವರಣ ಥರ ಇರಬೇಕು. ಫುಡ್ ಅಷ್ಟೇ ಕಂಪ್ಲೀಟ್ ನ್ಯಾಚುರಲ್ ಫುಡ್ ಆಗಿರಬೇಕು. ಈ ಥರದ್ದು ಪ್ಲಾನ್ ಇಟ್ಕೊಂಡು ನಾವೇನು ಮಾಡಿದ್ವಿ, ಒಂದು ಸಿಸ್ಟಮೆಟಿಕ್ ಆಗಿ ಪ್ಲಾನಿಂಗ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದಂಥದ್ದು ರೆಸಿಡೆನ್ಷಿಯಲ್. ಸೊ ಫಸ್ಟಾಗಿ ಹೇಳಿದಾಗ ನಾನು ಕೋರ್ಸಸ್ ಯಾವ್ದಾವ್ದು ಆಫರ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ರೆಗ್ಯುಲರ್ PUC ಕ್ಲಾಸಸ್ ಇದೆ. ಅಂದರೆ ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಎಸ್ಪೆಷಲಿ ಸೈನ್ಸ್ ರೆಸಿಡೆನ್ಷಿಯಲಿಗೆ ಬಂದಾಗ. ಅದೇ ರೀತಿ ನೀಟ್ ಲಾಂಗ್ ಟರ್ಮ್, ರಿಪೀಟರ್ಸ್ ಬ್ಯಾಚ್ ಅಂತ ಏನು ಕರೀತಾರೆ, ಅಥವಾ ನೀಟ್ ಲಾಂಗ್ ಟರ್ಮ್ ಅಂತ ಏನು ಕರೀತಾರೆ, ಈ ಥರ ಕೋರ್ಸಸ್ನ ಡೇ ಬೋರ್ಡಿಂಗ್ ಮತ್ತು ರೆಸಿಡೆನ್ಷಿಯಲ್ ಎರಡು ಆಪ್ಷನ್ಸ್ ಕೊಟ್ಟಿರ್ತೀವಿ. ಸೊ ಡೇ ಬೋರ್ಡಿಂಗ್ ಅವ್ರು ಡೇ ಬೋರ್ಡಿಂಗ್ ಕ್ಯಾಂಪಸ್ಸಿಗೆ ಬರ್ತಾರೆ, ರೆಸಿಡೆನ್ಷಿಯಲಿಗೆ ಬರ್ತಾರೆ. ಡೇ ಬೋರ್ಡಿಂಗ್ ಅಂತ ಬರೋರ್ಗು ಕ್ಲಾಸಸ್ಸು ನಮ್ಮಲ್ಲಿ ಸ್ವಲ್ಪ ಅಕಾಡೆಮಿಕ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ 8:30 to 8:30 ಶೆಡ್ಯೂಲ್ಸ್ ಇಟ್ಕೊಂಡಿರ್ತೀವಿ. ಡೇ ಬೋರ್ಡಿಂಗ್ ಬರೋಂಥ ಮಕ್ಳಿಗೂ ಕೂಡ ನಾವು ಸ್ನ್ಯಾಕ್ಸ್ ಕೊಡೋಂಥದ್ದಾಗಿರ್ಬೋದು, ಲಂಚ್ ಕೊಡೋಂಥದ್ದಾಗಿರ್ಬೋದು, ಫ್ರೀಕ್ವೆಂಟ್ ಬ್ರೇಕ್ಸ್ ಕೊಡೋಂಥದ್ದಾಗಿರ್ಬೋದು, ಇದನ್ನೆಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಯಾಕೆಂದರೆ ಮಕ್ಳು ಯಾರೋ ಫುಡ್ ಎಲ್ಲ ತರೋದು ಬೇಡ ಅನ್ನೋ ಇಟ್ಕೊಂಡು ನಾವೇ ಹೈಜಿನಿಕ್ ಆಗಿ ಬಿಸಿಯಾಗಿರೋಂಥ ಊಟನ ಮಧ್ಯಾಹ್ನ ಟೈಮಲ್ಲಿ ಆಗಿರ್ಬೋದು, 11:30 ಟೀ ಬಿಸ್ಕೆಟ್ಸ್ ಆಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಒಂದು ಮೆನು ಚಾರ್ಟ್ ಮಾಡಿಕೊಂಡು ಆ ಮೆನು ಪ್ರಕಾರನೇ ಎವ್ರಿ ಡೇ ಚೇಂಜಸ್ ಥರ ಮಾಡಿಕೊಂಡು ಈ ಥರ ಡೇ ಬೋರ್ಡಿಂಗ್ ಕ್ಯಾಂಪಸ್ನ ರನ್ ಮಾಡ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ರೆಸಿಡೆನ್ಷಿಯಲ್ ಅಂತ ಬಂದಾಗ ರೆಸಿಡೆನ್ಷಿಯಲ್ ಕ್ಯಾಂಪಸ್ಸು ಅಷ್ಟೇ, ಅದು ಸ್ವಲ್ಪ ಮನೆ ವಾತಾವರಣ ಇರಬೇಕು. ಯಾವುದೇ ಮಕ್ಕಳು ಬೇಜಾರಾಗಬಾರ್ದು, ನಾನು ಹಾಸ್ಟೆಲಲ್ಲಿ ಇದ್ದೀನಿ ಅನ್ನೋ ಫೀಲ್ ಬರಬಾರ್ದು. ಆ ಇಂಟೆನ್ಷನ್ ಇಟ್ಕೊಂಡು ನಾವು ಹಾಸ್ಟೆಲ್ ಮಾಡಿದ್ವಿ. ಅಲ್ಲೂ ಕೂಡ ನಾವೇನು ಮಾಡಿದ್ವಿ, ಫೀಮೇಲ್ ವಾರ್ಡನ್ಸು, ಮೇಲ್ ವಾರ್ಡನ್ಸು, ಸ್ಟಾಫ್ ನರ್ಸ್ ಆಗಿರ್ಬೋದು, ಒಬ್ಬ PE ಟೀಚರ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು. ಕಿಚನ್ ಕಂಪ್ಲೀಟ್ ಮಾನಿಟ್ರಿಂಗ್ ನಾನೇ ಮಾಡ್ತೀನಿ ಯೂಶಲಿ. ಯಾಕೆಂತ ಹೇಳಿದ್ರೆ ನನಗೇನಂದರೆ ಫುಡ್ ಮೇನ್. ಯಾಕೆಂದರೆ ನಾವು ಯಾವ ಥರ ಕ್ಲಾಸಸ್ ಕೊಡ್ತೀವಿ ಆ ಥರ ಫುಡ್ಡನ್ನು ಕೊಟ್ಟರೆ ಮಾತ್ರನೇ ಮಕ್ಕಳಿಗೆ ಒಂದು ಪ್ರೋಟೀನ್ ಯುಕ್ತವಾದಂಥ ಊಟ ಎಲ್ಲ ಸಿಕ್ಕಿದ್ರೆ ಮಾತ್ರ ಅವ್ರಿಗೆ ಓದೋಕ್ಕೂ ಒಂದು ಎನರ್ಜಿ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಎವ್ರಿ ಮಂತ್ ನಾನು ಮೆನೂಸ್ನ ಚೇಂಜ್ ಮಾಡ್ತಾ ಹೋಗ್ತೀನಿ. ಬೋತ್ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಎರಡೂ ಕೊಡ್ತೀವಿ. ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನದ ಲಂಚು. ಯಾಕೆಂದರೆ ನಮ್ಮಲ್ಲಿ ಉತ್ತರ ಕರ್ನಾಟಕದ ಮಕ್ಕಳು ಕೂಡ ಜಾಸ್ತಿ ಇದ್ದಾರೆ. ಅವರಿಗೆ ಚಪಾತಿ ಊಟ ಆಗಿರ್ಬೋದು, ನಮ್ಮ ಕಡೆಯವರಿಗೆ ಮುದ್ದೆ ಊಟ ಆಗಿರ್ಬೋದು, ಅಥವಾ ಮಾಮೂಲಿ ನಾವು ಸೌತ್ ಇಂಡಿಯನ್ ಫುಡ್ ಏನು ಕೊಡ್ತೀವಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಅಷ್ಟೇ ಯಾವುದು ಹೆಲ್ದಿ ಆಗಿರೋಂಥ ಸ್ನ್ಯಾಕ್ಸ್ಗಳನ್ನ ಪ್ರೊವೈಡ್ ಮಾಡೋಂಥದ್ದಾಗಿರ್ಬೋದು. ನೈಟ್ ಡಿನ್ನರು ಅಷ್ಟೇ ಅದೇ ವೆಡ್ನೆಸ್ಡೇಸ್ ಎಲ್ಲ ನಾನ್ ವೆಜ್ ಕೊಡೋಂಥದ್ದಾಗಿರ್ಬೋದು, ಎಗ್ ಕೊಡೋಂಥದ್ದಾಗಿರ್ಬೋದು. ಅದೇ ಥರ ವೆಜಿಟೇರಿಯನ್ಸಿಗೆ ಸಪ್ರೇಟ್ ಕುಕ್ಕಿಂಗ್ ಎಲ್ಲ ಮಾಡಿಕೊಂಡು ಕಂಪ್ಲೀಟ್ ಕಿಚನ್ ಇನ್ಚಾರ್ಜಸ್ನ ನಾವೇ ಮಾನಿಟರ್ ಮಾಡ್ತೀವಿ. ನಾವು ಯಾವುದೋ ಔಟ್ಸೈಡಿಂದ ಯಾರನ್ನೂ ಇದು ಮಾಡಲ್ಲ, ಕ್ಯಾಟ್ರಿಂಗ್ ಆಗಲಿ ಇನ್ನೊಂದಾಗಲಿ ಮಾಡೋದಿಲ್ಲ. ಆ ಥರ ಇದೆ. ಅಟ್ ದ ಸೇಮ್ ಟೈಮ್ ಹಾಸ್ಟೆಲಿಗೆ ಬೇಕಾಗಿರತಕ್ಕಂಥ ಬೇಸಿಕ್ ಕಮ್ಯುನಿಟೀಸ್, ಫಾರ್ ಎಕ್ಸಾಂಪಲ್ ಹಾಟ್ ವಾಟರ್ ಆಗಿರ್ಬೋದು. ನಮ್ಮಲ್ಲೆಲ್ಲ ಹೀಟ್ ಪಂಪ್ ಫೆಸಿಲಿಟೀಸ್ ಇದೆ. ಅಂದರೆ ಲೈಕ್ ಎನಿ ಟೈಮ್ ನಿಮಗೆ ಬಿಸಿ ನೀರು ಬರುತ್ತೆ ಮಕ್ಕಳಿಗೆ. ಆಮೇಲಿಂದ RO ವಾಟರ್ಸ್ ಇರುತ್ತೆ ಕುಡಿಯೋದಕ್ಕೆ. ಆಮೇಲೆ ಹೈಜಿನಿಕ್ ಬಗ್ಗೆ ಹೇಳಿದಾಗ ಒಂದು ರೂಮ್ಗೆ 4 ಜನ ಶೇರಿಂಗ್ ಕೊಡ್ತೀವಿ ನಾವು. ಈಗ ನಮ್ಮಲ್ಲೆಲ್ಲ ಬೇರೆ ಥರ ಡಾರ್ಮಿಟರಿ ಸಿಸ್ಟಮ್ಸ್ ಇಲ್ಲ. ಯೂಶಲಿ ಒಂದೊಂದು ಕಡೆ ಏನಾಗುತ್ತೆ, ಹಾಸ್ಟೆಲ್ ಅಂದರೆ 10 ಜನ 15 ಜನ ಒಂದೊಂದೇ ಹಾಲಲ್ಲಿ ರೂಮಲ್ಲಿ ಆ ಥರ ಕೊಡೋದು ಆ ಥರ ಇದೆ. ನಮ್ಮಲ್ಲಿ ಆ ಥರದಿಲ್ಲ. ಸೊ ಒಂದು ರೂಮ್ಸ್ಗೆ 4 ಶೇರಿಂಗ್ ಇರುತ್ತೆ. ಅವ್ರಿಗೆ ಸಪ್ರೇಟ್ ವಾಶ್ರೂಮ್ಸ್ ಇರುತ್ತೆ. ಯಾಕೆಂದರೆ ಮಕ್ಕಳಿಗೆ ಯೂರಿನಲ್ ಇನ್ಫೆಕ್ಷನ್ಸು ಅದು ಹೈಜಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಕೇರಿಂಗ್ ನಾವು ಸ್ವಲ್ಪ ಪರ್ಸ್ನಲಾಗಿ ಮಾನಿಟರ್ ಮಾಡ್ತೀವಿ. ಅದೇ ಜೊತೆಯಲ್ಲಿ ಅವ್ರಿಗೆ ಏನೋ ಸ್ಟಡಿ ಏರಿಯಾ ಆಗಿರ್ಬೋದು, ಆಮೇಲಿಂದ ರೆಸ್ಟ್ ಮಾಡೋ ಏರಿಯಾ ಆಗಿರ್ಬೋದು, ಪ್ಲೇ ಏರಿಯಾ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಡೈನಿಂಗ್ ಅಲ್ಲಿ ಆಗಿರ್ಬೋದು, ಏನು ಬೇಕಾಗುತ್ತೆ ಒಂದು ಮಕ್ಕಳಿಗೆ ಕಂಫರ್ಟ್ ಝೋನಲ್ಲಿ. ಮತ್ತು ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೋ ಕನ್ಸಿಡರ್ ಮಾಡ್ತೀವಿ ಅದನ್ನೆಲ್ಲ ನಾವು ಹೈಜಿನಿಕ್ ಆಗಿ ಮಾನಿಟರ್ ಮಾಡಿ ಎವ್ರಿ ಡೇ ಪರ್ಸನಲಾಗಿ ನಾವೇ ಮಾನಿಟರ್ ಮಾಡ್ತೀವಿ. ಚೇರ್ಮನ್ ಆಗಿರ್ಬೋದು, ನಾನಾಗಿರ್ಬೋದು. ಸೊ ವಿ ಟೇಕ್ ಕರೆಕ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ಫಾರ್ ದಟ್ ಹಾಸ್ಟೆಲ್. ಎಸ್ ಶಿವಕುಮಾರ್ ಸರ್, ನೀವು ಈಗಾಗಲೇ ಹೇಳ್ತಾ ಇದ್ರಿ ಸ್ಟಡಿ ಮೆಟೀರಿಯಲ್ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಟ್ರಿ ವೀಕ್ಷಕರಿಗೆ. ಇನ್ನು ವಿದ್ಯಾರ್ಥಿಗಳ ಅಸೈನ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಟೆಸ್ಟ್ ಎಕ್ಸಾಮ್ ಯಾವೆಲ್ಲ ರೀತಿ ಇರುತ್ತೆ ಸರ್? ಮ್ಯಾಮ್, ಇದು ನಾವು ಮಾಡಿರುವಂತಹ ಪ್ಲಾನು ನಾನು ಒಬ್ಬನೇ ಮಾಡಿಲ್ಲ. ತುಂಬ ಎಕ್ಸ್ಪೀರಿಯನ್ಸ್ ಇರೋವಂತಹ ಟೀಚರ್ಸ್ ಎಲ್ಲ ಮಾಡಿ ಇದು ಪ್ಲ್ಯಾನ್ ಮಾಡಿರೋದು. ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಡೈಲಿ ಟೆಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಈ ಡೈಲಿ ಟೆಸ್ಟಲ್ಲಿ ಏನಾಗ್ತದೆ ಅಂದರೆ ಮಂಡೇ ಮಾಡಿರೋ ಸಬ್ ಟಾಪಿಕ್ಕು ಟ್ಯೂಸ್ಡೇ ಬೆಳಿಗ್ಗೆ ಟೆಸ್ಟ್ ಇರ್ತದೆ. ಟ್ಯೂಸ್ಡೇ ಮಾಡಿರೋ ಟಾಪಿಕ್ಕು ವೆಡ್ನೆಸ್ಡೇ ಬರ್ತದೆ. ವೆಡ್ನೆಸ್ಡೇ ಮಾಡಿರೋ ಟಾಪಿಕ್ಕು ಥರ್ಸ್ಡೇ ಬರ್ತದೆ. ಥರ್ಸ್ಡೇ ಬಂದಿರೋ ಟಾಪಿಕ್ಕು ಫ್ರೈಡೇ ಬರ್ತದೆ. ಫ್ರೈಡೇ ಮಾಡಿರೋ ಟಾಪಿಕ್ಕು ಸ್ಯಾಟರ್ಡೇ ಬರ್ತದೆ. ಸ್ಯಾಟರ್ಡೇ ನಾವು ಯಾವ ಕ್ಲಾಸಸ್ಸು ಕಂಡಕ್ಟ್ ಮಾಡಲ್ಲ, ನಾವು ಬರೀ ಸ್ಟಡಿ ಆರ್ ಅಂತ ಮಾಡ್ತೀವಿ ವಿತ್ ಟೀಚರ್. ಯಾಕಂದರೆ ಅವರಿಗೆ ಸಂಡೇ ಬಂದ್ಬಿಟ್ಟು ನೀಟ್ ಪ್ಯಾಟರ್ನಲ್ಲಿ ಫುಲ್ ಲೆಂತ್ ಪೇಪರ್ 720 ಮಾರ್ಕ್ಸ್ಗೆ ನಾವು ಏನಿಲ್ಲ ಅಂದರೆ ಫಸ್ಟ್ ವೀಕ್ ಆಫ್ ದಿ ಸೆಷನ್ ಇಟ್ ಸೆಲ್ಫ್. ಅಂದರೆ ನಾವು ಇವಾಗ ಅಕಾಡೆಮಿ ಓಪನ್ ಮಾಡಿದಾಗ ಆ ಕೋರ್ಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ವೀಕಿಂದನೇ ಸ್ಟೂಡೆಂಟ್ಗೆ ಇದು ನೀಟ್ ಎಕ್ಸಾಮ್ ಅಂದರೆ ಇದು ಎಷ್ಟು ಮಾರ್ಕ್ಸ್ ಬರ್ತದೆ, ಎಷ್ಟು ನೆಗೆಟಿವ್ ಬರ್ತದೆ ಅನ್ನೋದು ಅವ್ರಿಗೆ ಫಸ್ಟ್ ಸಂಡೇಯಿಂದನೇ ಗೊತ್ತಾಗ್ತದೆ. ನೆಕ್ಸ್ಟ್ ಇದೇ ರೀತಿ ನಾವು 4 ವಾರ ಮಾಡಿದಾದ್ಮೇಲೆ ಏನಾಗ್ತದೆ ಅಂದರೆ ಪ್ರತಿ ಸಂಡೇನು ಮೊದಲನೇ ವಾರದ ಪೋರ್ಷನ್ನು ನೆಕ್ಸ್ಟ್ 2ನೇ ವಾರಕ್ಕೆ ಬರ್ತದೆ. ಅದೇ ಥರ ಕ್ಯುಮ್ಯುಲೇಟಿವ್ ಮಾಡ್ಕೊಂಡು ಹೋಗ್ತೀವಿ. ನಾವು ಮಾಡಿರೋ ಶೆಡ್ಯೂಲ್ ಪ್ರಕಾರ ಬೈ ಡಿಸೆಂಬರ್
ಎಂಡಲ್ಲಿ ನಾವು ಪೋರ್ಷನ್ ಮುಗಿಸ್ತೀವಿ ಮೇಡಮ್. ಡಿಸೆಂಬರ್ ಎಂಡ್ ಪೋರ್ಷನ್ ಮುಗಿಸಿದಾದ್ಮೇಲೆ ಮತ್ತೆ ನಾವು ರಿಪೀಟ್ ಮಾಡ್ತೀವಿ, ರಿವೈಸ್ ಅಂತ ಮಾಡ್ತೀವಿ. ಅಲ್ಲೇನು ಮಾಡ್ತೀವಿ ಅಂದರೆ 15 days ಏನು ಮಾಡ್ತೀವಿ ಅಂದರೆ ಪಾರ್ಟ್ ಟೆಸ್ಟ್ ಅಂತ ಮಾಡ್ತೀವಿ. ಫಸ್ಟ್ ಪಿ ಯು ಸಿನ ಒಂದು 4 ಭಾಗ ಮಾಡಿಕೊಂಡು, ಸೆಕೆಂಡ್ ಪಿ ಯು ಸಿನ 4 ಭಾಗ ಮಾಡಿಕೊಂಡು ಮತ್ತೆ ಟೆಸ್ಟ್ ಮಾಡ್ತೀವಿ. ಯಾಕಂದರೆ ಈ ಟೆಸ್ಟ್ ಕ್ವಶನ್ಸು ತುಂಬ ಇಂಪಾರ್ಟೆಂಟು. ಎಲ್ಲರೂ ನಾವೇನು ಮಾಡಬೇಕು ಅಂದರೆ NCERT ಬೇಸ್ಡ್ ಕ್ವಶನ್ಸ್ ಕೇಳೋದು. ಹಾಗಾಗಿ ನಾವು ಸಪ್ರೇಟ್ R&D ಟೀಮ್ನೇ ಡೆವಲಪ್ ಮಾಡಿ ಅವ್ರ ಕೆಲಸ ಬರೀ ಪಾಠ ಮಾಡೋದಕ್ಕಿಂತ ಬರೀ ಕ್ವಶನ್ಸ್ ಪ್ರಿಪೇರ್ ಮಾಡೋದನ್ನೇ ನಾವು ಜಾಸ್ತಿ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಿದ್ದೀವಿ. ಸೊ January 15th ಆದಮೇಲೆ ನಾವು ಅವ್ರ ಹುಡುಗರಿಗೆ ಗ್ರ್ಯಾಂಡ್ ಟೆಸ್ಟ್ ಪೇಪರ್, ಫುಲ್ ಲೆಂತ್ ಟೆಸ್ಟ್ ಪೇಪರ್ ಅಂತ ಮಾಡ್ತೀವಿ. ಏನಿಲ್ಲ ನಾವು ಈ ಸತಿ ನಾವು ಮಾಡಿರೋದು 50 ಗ್ರ್ಯಾಂಡ್ ಟೆಸ್ಟು, 50 ಪ್ರಾಕ್ಟೀಸ್ ಟೆಸ್ಟ್ ಮಾಡಿದ್ದೀವಿ. ಅಂದರೆ ಇವತ್ತು ಗ್ರ್ಯಾಂಡ್ ಟೆಸ್ಟ್ ನಡೀತು ಅಂದರೆ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಪ್ರಾಕ್ಟೀಸ್ ಗ್ರ್ಯಾಂಡ್ ಟೆಸ್ಟ್ ಅವರೇ ಸಾಲ್ವ್ ಮಾಡೋಂಗೆ. ಇವಾಗ ಪ್ರತಿ ಇಷ್ಟೊಂದು ಟೆಸ್ಟ್ ಮಾಡಿದಾದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಹುಡುಗರಿಗೆ ರಿಸಲ್ಟ್ಸ್, ನಮ್ಮ ಸಾಫ್ಟ್ವೇರ್ ಹೆಂಗಿದೆ ಅಂದರೆ ರಿಸಲ್ಟ್ಸ್ ವಿತಿನ್ ಹಾಫ್ ಆನ್ ಅವರ್ ನಾವು ರಿಸಲ್ಟ್ಸ್ನ ಪೇರೆಂಟ್ಸ್ಗೆ ಕಳಿಸ್ತೀವಿ, ಸ್ಟೂಡೆಂಟ್ಗೂ ಕಳಿಸ್ತೀವಿ. ಸೊ ಸ್ಟೂಡೆಂಟ್ಗೆ ನಾವು ನೋಟಿಸ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ನೋಟಿಸ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಿದಾದ್ಮೇಲೆ ಹುಡುಗರಿಗೆ ಎರರ್ ಅನಾಲಿಸಿಸ್, ಯಾವ ತಪ್ಪು ಮಾಡಿದಾರೋ ಆ ಸೊಲ್ಯೂಷನ್ಸ್ ಅಲ್ಲಿ ಬಂದಿರ್ತದೆ. ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಅವರು ಒಂದು ನೋಟ್ಬುಕ್ಕಲ್ಲಿ ಬರೆದು ಅವತ್ತೇ ಅದು ಏನಕ್ಕೆ ತಪ್ಪಾಯಿತು ಅಂತ ತಿಳ್ಕೊಬೇಕು. ಅದು ಎರರ್ ಅನಾಲಿಸಿಸ್ ಮಾಡಿಸ್ತೀವಿ ಮ್ಯಾಮ್. ಎಸ್ ದರ್ಶನ್ ಸರ್, ಇನ್ನು ಈಗಾಗಲೇ ಜೀವಿತ್ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗಬೇಕು, ಯಾಕಂದ್ರೆ ಒಳ್ಳೆ ಫೆಸಿಲಿಟೀಸ್ ಇದೆ, ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ, ಹಾಸ್ಟೆಲ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಿರುವಂತಹ ವಿದ್ಯಾರ್ಥಿಗಳಿಗೆ ನೀವೇನು ಭರವಸೆ ನೀಡ್ತೀರಾ, ಏನು ಕಾನ್ಫಿಡೆನ್ಸ್ ನೀಡ್ತೀರಾ ಸರ್? ಜೀವಿತ್ ಅಕಾಡೆಮಿಗೆ ಸೇರಬಯಸಂಥ ವಿದ್ಯಾರ್ಥಿಗಳಿಗೆ, ಫಾರ್ ಎಕ್ಸಾಂಪಲ್ SSLC ಮುಗಿಸ್ಕೊಂಡಿರೋಂಥ ವಿದ್ಯಾರ್ಥಿಗಳು ಫಸ್ಟ್ PUC, ಯಾಕೆಂದರೆ ನಮ್ಮಲ್ಲಿ ಫಸ್ಟ್ PUC ಅಡ್ಮಿಷನ್ಸ್ ಇದೆ, ಸೆಕೆಂಡ್ PUC ಇದೆ, ಮತ್ತು ಲಾಂಗ್ ಟರ್ಮ್ ಅಡ್ಮಿಷನ್ಸ್ ಕೂಡ ಇದೆ. SSLC ಮುಗಿಸಿರೋಂಥವ್ರು ಫಸ್ಟ್ PUC ಅಡ್ಮಿಷನ್ಸಿಗೆ ಬರ್ಬೋದು, ಮತ್ತು ಸೆಕೆಂಡ್ PUC ಅಡ್ಮಿಷನ್ಸ್ ಇರುತ್ತೆ. ಹಾಗೆ ಸೆಕೆಂಡ್ PUC ಮುಗಿಸಿರೋಂಥ ವಿದ್ಯಾರ್ಥಿಗಳು ಯಾರು ನಾವು ನೀಟ್ ಮಾಡಲೇಬೇಕು ಅನ್ನೋಂಥ ಇಂಟೆನ್ಷನ್ಸ್ ಇಟ್ಕೊಂಡಿದ್ರೆ ಅವರು ನೀಟ್ ಲಾಂಗ್ ಟರ್ಮ್ ಅಂತ ನಮ್ಮಲ್ಲಿ ಕ್ಲಾಸಸ್ ಇರೋದ್ರಿಂದ ನೀವು ಅಡ್ಮಿಷನ್ ತೊಗೋಬೋದು. ನಾವು ಹೇಳೋ ಇಂಟೆನ್ಷನ್ ಏನಂತ ಹೇಳಿದ್ರೆ, ನಾವು ಇದು ಒಂದು ವರ್ಗಕ್ಕೆ ಸೀಮಿತವಾಗಿ ಸ್ಟಾರ್ಟ್ ಮಾಡಿರೋಂಥ ಇನ್ಸ್ಟಿಟ್ಯೂಷನ್ ಅಲ್ಲ, ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ, ನಗರ ಭಾಗದಿಂದ ಇರ್ಬೋದು, ಗ್ರಾಮೀಣ ಭಾಗದಿಂದ ಇರ್ಬೋದು, ಹೈದರಾಬಾದ್, ಕರ್ನಾಟಕ, ಯಾವುದೇ ರಿಸರ್ವೇಷನ್ ಇರೋಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಇಲ್ಲಿ ನಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ. ನಾವು ಹೇಳೋದೇನೆಂದರೆ, ನೀವು PUC ನಲ್ಲಿ 98% ತೆಗೆದಿದ್ರೆ ಮಾತ್ರನೇ ನೀಟ್ ಲಾಂಗ್ ಟರ್ಮ್ ಮಾಡೋಕ್ಕಾಗುತ್ತೆ, ಅಥವಾ 80% ತೆಗೆದಿದ್ರೆ ಆಗಲ್ಲ ಅಂತ ನಾವು ಯಾವತ್ತೂ ಡಿಮೋಟಿವೇಟ್ ಮಾಡೋಂಥದ್ದಲ್ಲ. ಇದು ಇಟ್ ಎಂಟೈರ್ಲಿ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಸ್ಟೂಡೆಂಟ್ಸ್ ಎಫರ್ಟ್. ಇದು ಏನಂದರೆ ನೀಟ್ ಲಾಂಗ್ ಟರ್ಮ್ ಅನ್ನೋದೇನಾಗುತ್ತೆ, ಮಕ್ಕಳು ಅವರು ಡೆಡಿಕೇಟಿವ್ ಆಗಿ ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತೀವಿ ಅನ್ನೋ ಇಂಟೆನ್ಷನ್ಸ್ ಇದ್ದರೆ ಡೆಫಿನೆಟ್ಲಿ ಜೀವಿತ್ ಈಸ್ ಎ ಪ್ಲಾಟ್ಫಾರ್ಮ್ ಫಾರ್ ದೆಮ್. ಅದು ಒಂದು ನಮ್ಮಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ ಖಂಡಿತ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಫ್ಯಾಕಲ್ಟೀಸು ತುಂಬ ಡೆಡಿಕೇಟಿವ್ ಆಗಿರೋಂಥವ್ರು, ಪ್ಯಾಷನೇಟ್ ಫ್ಯಾಕಲ್ಟೀಸ್ ಇದ್ದಾರೆ, ವೆಲ್ ಎಕ್ಸ್ಪೀರಿಯನ್ಸ್ಡ್. ಆಗಲೇ ಶಿವಕುಮಾರ್ ಅವರು ಹೇಳಿದಾಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇರೋದ್ರಿಂದ ನಮ್ಮ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಏನಿದೆ ಅದನ್ನ ಎಕ್ಸಿಕ್ಯೂಷನ್ಸ್ ಕೂಡ ಅದೇ ತರ ಮಾಡ್ತೀವಿ. ಹಾಗಾಗಿ ಯಾವುದೇ ವಿದ್ಯಾರ್ಥಿ ನಂದು ಪ್ರೀವಿಯಸ್ ಪರ್ಸೆಂಟೇಜ್ 70 ಇದೆ, 80 ಇದೆ, 90 ಇದೆ PUC ನಲ್ಲಿ ನಾನು ಮಾಡ್ಬೋದಾ ಅನ್ನೋಂಥದ್ದು ಏನಾದ್ರು ಗೊಂದಲಗಳಿದ್ರೆ ದಯವಿಟ್ಟು ಗೊಂದಲ ಬೇಡ. ನೀವು ನೀಟ್ ಮಾಡಲೇಬೇಕಂತ ಇಂಟೆನ್ಷನ್ಸ್ ಇದ್ರೆ ಖಂಡಿತವಾಗ್ಲೂ ನೀವು ಜೀವಿತ್ ಅಕಾಡೆಮಿಗೆ ಬರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಎಫರ್ಟ್ ಕೂಡ ಇಂಪಾರ್ಟೆಂಟ್. ನಾವು ಟೀಚಿಂಗ್ ನಾವು ಏನೇ ಮಾಡಲಿ, ನಾವು ಯಾವುದೇ ತರ ಸಿಸ್ಟಮ್ ಫಾಲೋ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ನೀವು ಯಾವ ತರ ವರ್ಕ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಯಮಾಡಿ ಯಾರು ಕರ್ನಾಟಕದಾದ್ಯಂತ ಯಾರು ಬೇಕಾದ್ರೂ ಬರ್ಬೋದು. ರೆಸಿಡೆನ್ಷಿಯಲ್ ಫೆಸಿಲಿಟೀಸ್ ಕೂಡ ನಾವಿದೆ. ಅಂಡ್ ದ ಫೀಸ್ ಸ್ಟ್ರಕ್ಚರ್ ಅಷ್ಟೇ ಎಲ್ಲ ನಾಮಿನಲ್ ಆಗಿದೆ. ನೀವು ಏನಾದ್ರು ಎನ್ಕ್ವೈರೀಸ್ ಇದ್ರೆ ಖಂಡಿತವಾಗಿ ಆಫೀಸಿಗೆ ಬಂದು ನೀವು ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಕೇಳ್ಬೋದು. ನಿಧಿ ಅವರನ್ನ ಸರ್ ಕೂಡ ಹೇಳ್ತಾ ಇದ್ರು, ಶಿವಕುಮಾರ್ ಸರ್, ಡೈಲಿ ಟೆಸ್ಟ್ ಇರುತ್ತೆ, ವೀಕ್ಲಿ ಎಕ್ಸಾಮ್ಸ್ ಕೂಡ ಮಾಡ್ತೀವಿ ಅಂತ. ಸೊ ನಿಮಗೆ ನೀಟ್ ಎಕ್ಸಾಮ್ಗಿಂತ ಮುಂಚೆ ಈ ಡೈಲಿ ಟೆಸ್ಟ್ ಇರ್ತಿತ್ತು, ವೀಕ್ಲಿ ಎಕ್ಸಾಮ್ಸ್ ಇರ್ತಿತ್ತು, ಇದು ಎಷ್ಟು ಯೂಸ್ಫುಲ್ ಆಯಿತು ಎಕ್ಸಾಮ್ಗೆ ನಿಮಗೆ ಅಂತ ನಿಧಿ ಅವರೇ? ಸೊ ನಮಗೆ ಲಾಂಗ್ ಟರ್ಮ್ ಸ್ಟಾರ್ಟ್ ಆಗಿದ್ದು June 12th ಇಂದ. ಸೊ ಸ್ಟಾರ್ಟ್ ಆದಮೇಲೆ ದಿನ ನಮಗೆ ಸಬ್ ಟಾಪಿಕ್ಸ್ ಎಲ್ಲ ಪಾಠ ಏನು ನಡೀತಿದೆ ಅದ್ರ ನೆಕ್ಸ್ಟ್ ಡೇ ನಮಗೆ ಅದು ಟೆಸ್ಟ್ ನಡೀತಿತ್ತು. ಅದಾದಮೇಲೆ ಆ ಟೆಸ್ಟ್ ಆದಮೇಲೆ ಆ ವಾರದ ಪೂರ ನಮಗೆ ಸಂಡೇ ಅದನ್ನು ಟೆಸ್ಟ್ ಕೊಡ್ತಾಯಿದ್ರು. ಇದರಿಂದ ನಮಗೆ ಸಬ್ ಟಾಪಿಕ್ಸ್ ಆಗಲಿ ಆ ಮೇನ್ ಟಾಪಿಕ್ಸ್ ಬಗ್ಗೆ ಒಂದು ಹೋಲ್ಡ್ ಇರ್ತಿತ್ತು. ಸೊ ಇದೆಲ್ಲ ನಡೀತಾ ಡಿಸೆಂಬರಲ್ಲಿ ನಮ್ಮ ಪೋರ್ಷನ್ಸ್ ಕಂಪ್ಲೀಟ್ ಆದಮೇಲೆ ಜಾನಲ್ಲಿ 15 days ನಮಗೆ ಪಾರ್ಟ್ ಟೆಸ್ಟ್ ಅಂತ ನಡೆದ್ರು. ಸೊ ಈ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯೋದಲ್ಲಿ ಏನಿದೆ ಈ 3 ಸಬ್ಜೆಕ್ಟಿಂದ 5 ಚಾಪ್ಟರ್ಸ್ ಆಗಿ ಪಾರ್ಟ್ ಮಾಡಿ ನಮಗೆ ಪಾರ್ಟ್ ಟೆಸ್ಟ್ ಅಂತ ಕೊಡ್ತಾಯಿದ್ರು. ಸೊ ಇದರಿಂದ ನಮಗೆ ಪ್ರತಿ ಒಂದು ಚಾಪ್ಟರ್ ಮೇಲೂ ಹೋಲ್ಡ್ ಬರ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ನಮ್ಮ ಗ್ರ್ಯಾಂಡ್ ಟೆಸ್ಟ್ ಅಂತ ಸ್ಟಾರ್ಟ್ ಆದಮೇಲೆ 50 ಗ್ರ್ಯಾಂಡ್ ಟೆಸ್ಟ್ ಇತ್ತು ಆ್ಯಂಡ್ 50 ಪ್ರಾಕ್ಟೀಸ್ ಟೆಸ್ಟ್ ಇತ್ತು. ಸೊ ದಿನ ಬಿಟ್ಟು ದಿನ ನಮಗೆ ಟೆಸ್ಟ್ ಇರ್ತಿತ್ತು. ಸೊ ಟಿಲ್ ದ ಡೇ ಅಂದರೆ ಎಕ್ಸಾಮ್ ನಡೆಯೋ ಹಿಂದಿನ ದಿನವರೆಗೂ ನಾವು ಟೆಸ್ಟ್ಗಳು ಬರ್ದಿದ್ದೀವಿ. ಸೊ ಈ ಎಕ್ಸಾಮ್ಸಲ್ಲಿ ನಮ್ಗೆ ಯಾವ ಥರ ಕ್ವೆಶನ್ಸ್ ಬರ್ತಿತ್ತು, ಆ ಕ್ವೆಶನ್ಸ್ ಯಾವ ಥರ ಕ್ವಾಲಿಟಿ ಇದೆ, ಆ ಪೊಟೆನ್ಷಿಯಲ್ ಆಫ್ ದ ಕ್ವೆಶನ್ಸ್, ಇದು ನಮಗೆ ತುಂಬಾ ಹೆಲ್ಪ್ ಮಾಡ್ತು. ಅಂದರೆ ಮೇನ್ ನೀಟ್ ಎಕ್ಸಾಮಲ್ಲಿ ನಾವು ಯಾವ ಥರ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಊಹೆ ಮಾಡೋಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತೀವಿ. ಸೊ ಇದರಿಂದ ನಮ್ಗೆ ನೀಟ್ ಎಕ್ಸಾಮ್ ಈಸಿ ಆಯಿತು ಅಂತ ಹೇಳಿ.
ಸರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಡಾಕ್ಟರ್ ಮಾಡ್ಬೇಕನ್ನೋ ಕನಸಿದ್ದೇ ಇರುತ್ತೆ. ಸೊ ಆ ವಿದ್ಯಾರ್ಥಿಗಳಿಗೆ ನೀವೇನ್ ಹೇಳ್ತೀರಾ, ಹೇಗೆ ಕಲಿಬೇಕಂತ ತಿಳಿಸ್ಕೊಡ್ತೀರಾ? ಕನ್ಸು ಕಾಣೋದು ತಪ್ಪಲ್ಲ, ಅದಕ್ಕೆ ಪರಿಶ್ರಮ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ಎಷ್ಟು ಎಫರ್ಟ್ ಹಾಕಿ ವರ್ಕ್ ಮಾಡ್ತಾರೆ ಅದ್ರ ಮೇಲೆ ರಿಸಲ್ಟ್ಸ್ ಖಂಡಿತವಾಗಿರುತ್ತೆ. ನಮ್ಮಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ನಾವೊಂದು ಟ್ರೈನಿಂಗ್ ಕೊಡೋಂಥ ಪ್ರೋಗ್ರಾಮ್ನ ನಾವು ಮಾಡ್ಕೊಡ್ತೀವಿ. ಶಿವಕುಮಾರ್ ಸರ್, ಈಗಾಗಲೇ ನೀವು ಹೇಳ್ತಾ ಇದ್ದೀರಾ ಅಲ್ಲಿ ಇರುವಂತಹ ಫ್ಯಾಕಲ್ಟೀಸ್ಗಳು ಸರಿಸುಮಾರು 24 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಲೆಕ್ಚರರ್ಸ್ ಇದ್ದಾರೆ ಅಂತ. ಇನ್ನು ಈಗಾಗಲೇ ನೀಟ್ ಎಕ್ಸಾಮ್ ಅಲ್ಲಿ ಕೋಚಿಂಗ್ ತಗೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಹೋಗಿರುವಂತಹ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಅಲ್ಲಿನ ಪೋಷಕರು ಏನು ಹೇಳ್ತಾರೆ ಸರ್, ವಿದ್ಯಾರ್ಥಿಗಳ ಪೇರೆಂಟ್ಸ್? ಪೋಷಕರು ತುಂಬ ಸಂತೋಷ ಪಡ್ತಾರೆ. ಯಾಕಂದರೆ ಅವರು ಫಾರ್ ಎಕ್ಸಾಂಪಲ್ ಹಾಸ್ಟೆಲ್ ಕ್ಯಾಂಪಸ್ಸಲ್ಲಿ ಅಡ್ಮಿಟ್ ಮಾಡಿ ಹೋಗಿರ್ತಾರೆ. ಅವ್ರಿಗೆ ಈ ಮಗಳು ಹೆಂಗೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿರೋಲ್ಲ. ಇವಾಗ ನಾವು ಡೈಲಿ ಟೆಸ್ಟ್ ಮಾಡೋದ್ರಿಂದ ಅವ್ರಿಗೆ ಇಮಿಡಿಯೇಟ್ ಇನ್ಫಾರ್ಮೇಷನ್ ಬರ್ತದೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ನಾವೂ ತಿದ್ದುತ್ತಾ ಇರ್ತೀವಿ. ಅವ್ರಿಗೆ ಮಕ್ಕಳಿಗೆ ಹಾಸ್ಟೆಲ್ ಮಕ್ಕಳಿಗೆ ಫೋನ್ ಕಾಲ್ಸ್ ಕೊಟ್ಟಿರ್ತೀವಿ. ಅವ್ರೂ ಫೋನ್ ಮಾಡಿದಾಗ ಅವ್ರ ಪೇರೆಂಟ್ಸು ಇದು ಮಾಡ್ತಾರೆ. ಸೊ ಅವ್ರಿಗೆ ಯಾವುದೇ ಡಿಫ್ರೆನ್ಸ್ ಕಾಣಲ್ಲ. ಇವಾಗ ಡೇ ಬೋರ್ಡರ್ಗೆ ಬಂದ್ರೂ ಅಷ್ಟೇ ಮ್ಯಾಮ್, ಮನೆಗೆ ಹೋಗಿದ ತಕ್ಷಣ ನಾವು ಇವಾಗ ಮನೆಗೆ ರಿಸಲ್ಟ್ ಹಾಕಿದ ತಕ್ಷಣ ಮಕ್ಳಿಗೆ ಆಲ್ರೆಡಿ ಗೊತ್ತಿರ್ತದೆ ಕಮ್ಮಿ ತೆಗ್ದಿದ್ದಾರೆ ಅಂತ. ಮನೆಗೆ ಹೋಗಿದ ತಕ್ಷಣ ಅವರು ಅದನ್ನೇ ಇದು ಮಾಡ್ತಾರೆ. ಸೊ ಅವ್ರು ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ನಮ್ಮಲ್ಲಿ ಸೇರಿರೋಂತಹ ಮಕ್ಕಳ ಪೋಷಕರು ತುಂಬ ಸಂತೋಷ ಪಡ್ತಾರೆ. ಆಮೇಲೆ ಅಟೆಂಡೆನ್ಸು ಇದು ಎಲ್ಲ ಡಿಸಿಪ್ಲಿನ್ ಎಲ್ಲ ತುಂಬ ಇದಾಗಿಟ್ಟಿದ್ದೀವಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀಟ್ ಎಕ್ಸಾಮ್ಸ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ಫೇಸ್ ಮಾಡಬೇಕು, ಇನ್ನು ನಿಮ್ಮ ಜೀವಿತ್ ಅಕಾಡೆಮಿ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್ ನಿಮ್ಮಿಬ್ರಿಗೂ ಕೂಡ. ಎಸ್, ಇನ್ನು ನೀಟ್ ಎಕ್ಸಾಮ್ಸ್ ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಅಲ್ಲಿ ಯಾವ ರೀತಿಯಾದಂತಹ ಫ್ಯಾಕಲ್ಟೀಸ್ ಇದ್ದಾರೆ, ನಿಮ್ಗೆ ಯಾವ ರೀತಿಯಾಗಿ ವೀಕ್ಲಿ ಎಕ್ಸಾಮ್ಸು ಮತ್ತೆ ಡೈಲಿ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ನಿಮ್ಮ 3 ಜನಕ್ಕೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತಿ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಏನ್ ಮಾಡ್ತಾ ಇದೀಯಾ? ಗಂಟಲು ಕೆರೆತಾರಿ. ಕೂಡ್ಲೇ ರಿಲೀಫ್ ಬೇಕಾದ್ರೆ ಕಾಫ್ ಸೇಲ್ಸ್.